ತೋಟಗಾರಿಕಾ ಕ್ಷೇತ್ರದಲ್ಲಿ ಆಕಸ್ಮಿಕ ಬೆಂಕಿ, ಹಣ್ಣಿನ ಗಿಡಗಳು ನಾಶ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಸಮೀಪದ ಎನ್ ಮಹಾದೇವಪುರ ತೋಟಗಾರಿಕಾ ಕ್ಷೇತ್ರದಲ್ಲಿ ಗುರುವಾರ ಸಂಜೆ ಬೆಂಕಿ ಕಾಣಿಸಿಕೊಂಡಿದ್ದು 200ಕ್ಕೂ ಹೆಚ್ಚಿನ ಹಣ್ಣಿನ ಗಿಡಗಳು ನಾಶವಾಗಿವೆ. ನಾಯಕನಹಟ್ಟಿ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ತೋಟಗಾರಿಕಾ ಇಲಾಖೆಯ ಹಣ್ಣಿನ ಫಾರಂನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ. ಹಣ್ಣಿನ ಫಾರಂ ಎಂದು ಕರೆಯಲಾಗಿರುವ ಇಲ್ಲಿನ ತೋಟಗಾರಿಕಾ ಕ್ಷೇತ್ರದಲ್ಲಿ ನಾನಾ ರೀತಿಯ ಹಣ್ಣಿನ ಗಿಡಗಳನ್ನು ಪ್ರಾತ್ಯಕ್ಷಿಕೆ ಮತ್ತು ಮಾರಾಟ ನಡೆಸಲಾಗುತ್ತಿದೆ. ಸುಮಾರು 300 ಎಕರೆ ಬೃಹತ್ ಪ್ರದೇಶದಲ್ಲಿರುವ ತೋಟಗಾರಿಕಾ ಕ್ಷೇತ್ರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಒಣಗಿದ ಹುಲ್ಲಿಗೆ ಮೊದಲು ಬೆಂಕಿ ತಗುಲಿದೆ. ವೇಗವಾಗಿ ಬೀಸುತ್ತಿದ್ದ ಗಾಳಿಯಿಂದಾಗಿ ಬೆಂಕಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸಿದೆ. ಸಪೋಟ, ಮಾವು, ಸೀಬೆ, ನೇರಳೆ, ಗೋಡಂಬಿ ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಗಿಡಗಳು ನಾಶವಾಗಿವೆ. 760 ಸಪೋಟ, 600 ನೇರಳೆ, ಬಾರೆ 300, ಗೋಡಂಬಿ 600, ಅಂಜೂರ ಗಿಡಗಳು ಫಸಲು ನೀಡುತ್ತಿದ್ದವು. ಗಿಡ್ಡಾಪುರದ ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸಿತು. 1 ವಾರದ ಹಿಂದೆ 3.5 ಲಕ್ಷ ರುಗಳಿಗೆ ಸಪೋಟ ಫಲವನ್ನು ಹರಾಜು ಹಾಕಲಾಗಿತ್ತು. ಇದೀಗ ಬೆಂಕಿ ವ್ಯಾಪಿಸಿರುವ ಗಿಡಗಳು ಬಹುಪಾಲು ಸಪೋಟ ಗಿಡಗಳೇ ಆಗಿವೆ. ಬೆಂಕಿ ಹೊತ್ತಿರುವುದನ್ನು ಕಂಡ ತಕ್ಷಣವೇ ಸಮೀಪದ ಹೊಲದ ರೈತರು ಇಲಾಖೆಯ ಅಧಿಕಾರಿಗಳ ಮತ್ತು ಅಗ್ನಿಶಾಮಕ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಚಳ್ಳಕೆರೆ ಮತ್ತು ಚಿತ್ರದುರ್ಗದಿಂದ ಆಗಮಿಸಿದ 2 ಅಗ್ನಿಶಾಮಕ ವಾಹನಗಳು ಹಾಗೂ ಸಿಬ್ಬಂದಿ ರಾತ್ರಿಯಾದರೂ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದರು. ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಫಾರ್ಮಲ್ಲಿ. ನಾನು ಚಿತ್ರದುರ್ಗದಲ್ಲಿ ನಾಳೆ ಫ್ಲವರ್ ಶೋ ಇದೆ, ಅದು ಆ ಕೆಲಸ ಮಾಡ್ಕೊಂತ ಅಲ್ಲಿದ್ದೆ. ನಮ್ಮ ಕೆಲಸ ಮಾಡೋರು ಹುಡುಗ ತಿಳಿಸಿ ಫೋನ್ ಮಾಡಿ, ಸರ್ ಬೆಂಕಿ ಬಿದ್ದಿದೆ ಬನ್ನಿ ಅಂತೇಳಿ. ಇಮಿಡಿಯೇಟ್ ನಾನು ಫೈರ್ ಇಂಜಿನ್ಗೆ ಫೋನ್ ಮಾಡಿ ಬಂದೆ ಸರ್. 14 ಸಪೋಟ ಗಿಡ ಇದ್ದಾವೆ, 87 ಮಾವಿನ ಗಿಡ ಇದ್ದಾವೆ, 420 ನೇರಳೆ ಗಿಡ ಇದ್ದಾವೆ, 260 ಹುಣಸೆ ಗಿಡ ಇದ್ದಾವೆ ಸರ್. ಒಂದು 500 ಗಿಡ ಅಂಜೂರ ಗಿಡ ಇದ್ದಾವೆ. ಸಪೋಟ 715. ಇಷ್ಟು ಸಸಿಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ಇಡೀ ಸುಟ್ಟು ಭಸ್ಮವಾಗಿ ಇಡೀ ಬುಡಕ್ಕೆಲ್ಲ ಬೆಂಕಿ ಬಿದ್ದುಬಿಟ್ಟು ಎಲ್ಲ ಸುಟ್ಟೋಗಿದ್ದಾವೆ. ಅದರ ಒಂದು ಸುತ್ತಮುತ್ತ ಮೆಕ್ಕೆಜೋಳ ರೈತರು ಹಾಳಾಗೋದಿಲ್ಲ. ಈಗ ಅಲ್ಲಿ ಮೆಕ್ಕೆಜೋಳ ಇದೆ ಸರ್, ಅಲ್ಲಿ ಅಕಸ್ಮಾತ್ ಬೆಂಕಿ ಅಂಟ್ಕೊಂಡ್ರೆ ಅದಕ್ಕೆ ಏನು ಮುಂಜಾಗ್ರತಾ ಕ್ರಮ? ಈಗ ಸರ್ಕಾರ ರೈತರಿಗೆ ಏನನ್ನ ಅನ್ಯಾಯ ಆದರೆ ಅದಕ್ಕೆ ಯಾರು ಹೊಣೆಗಾರ ಆಗ್ತಾರೆ ಸರ್? ಹಿಂದೆ ಫೈರ್ ಇಂಜಿನ್